ನಮಗೆ 25/8/25ನೇ ತಾರೀಕೊಂದು ಪ್ರಕರಣ ದಾಖಲಾಗಿರ್ತದೆ. ಅದರಲ್ಲಿ ಕಂಪ್ಲೇನೆಂಟು ಸುಮಾರು 52,60,200 ರೂಪಾಯಿಯನ್ನು ತಮ್ಮ ಖಾತೆಯಿಂದ ತಮ್ಮ ಗಮನದಲ್ಲಿ ಇಲ್ಲದೆ ವರ್ಗಾವಣೆಗೊಂಡಿರುವ ಬಗ್ಗೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಅದನ್ನು ಪರಿಶೀಲಿಸಲಾಗಿ ಅವರ ಅಕೌಂಟಿಂದ ಸುಮಾರು 5 ದಿನಗಳ ಅಂತರದಲ್ಲಿ ಇಷ್ಟು ಹಣ ಅವರ ಗಮನದಲ್ಲಿಲ್ಲದೆ ಟ್ರಾನ್ಸ್ಫರ್ ಆಗಿ ಅವರು 14ನೇ ತಾರೀಕು ನೋಡಿಕೊಂಡಾಗ ಅವರ ಅಕೌಂಟ್ ಕೂಡ ಬ್ಲಾಕ್ ಆಗಿರ್ತದೆ. ಅದ್ರ ಸಂಬಂಧ ಬ್ಯಾಂಕಿಗೆ ಹೋಗಿ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಅವರು ನಾವು ಆನ್ಲೈನ್ ನೆಫ್ಟಿಂದನೇ ಇದು ಎಲ್ಲ ಟ್ರಾನ್ಸಾಕ್ಷನ್ ಆಗಿದೆ, ನಾನು ಪರಿಶೀಲಿಸಿ ಹೇಳಿದ್ದೀನಿ ಅಂತ ಹೇಳಿ ಅವ್ರಿಗೆ ಕಳಿಸ್ಕೊಡ್ತಾರೆ. ಈವನ್ ಆಫ್ಟರ್ 4 days ನೋಡಿಕೊಂಡಾಗ ಅವರ ಖಾತೆಯಲ್ಲಿ ಕಂಪ್ಲೀಟ್ ಹಣ ವರ್ಗಾವಣೆಗೊಂಡು ಓನ್ಲಿ 4,000 ಪ್ಲಸ್ ಹಣ ಅಷ್ಟೇ ಉಳಿದಿರ್ತದೆ. ತದನಂತರ ಅದನ್ನು ಪರಿಶೀಲನೆ ಮಾಡಿ ನೋಡಿದಾಗ ಅವರ ಅಕೌಂಟಿಂದ ಇಷ್ಟು ಹಣ ಫ್ರಾಡ್ ಆಗಿರ್ತದೆ. ಅವರು ಯಾವುದು APK ಫೈಲ್ ಒತ್ತಿ ಮಾಡಿದಾರ, ಬೇರೆ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ ನಾವು ಪರಿಶೀಲನೆಯನ್ನು ಮಾಡ್ತಾ ಇದ್ದೇವೆ. ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಇಮಿಡಿಯೇಟಾಗಿ ಅವರು ಯಾವ್ಯಾವ ಅಕೌಂಟ್ಗೆ ಹೋಗಿದೆ ಅಂತ ಪರಿಶೀಲನೆ ಮಾಡಿದ್ದೀವಿ. ಪರಿಶೀಲನೆ ಮಾಡಿ ಇಮಿಡಿಯೇಟಾಗಿ ಅವ್ರಿಗೆ ಏನು ಅಕೌಂಟು ಫ್ರಾಡ್ಸ್ಟರ್ ಅಕೌಂಟ್ಗೆ ಹೋಗಿದೆ ಅಷ್ಟು ಹಣವನ್ನು ಕೂಡ ಈಗಾಗಲೇ ಲೀನ್ ಮಾರ್ಕಿಂಗ್ ಮಾಡಿಸಿ ಅವ್ರಿಗೆ ಅದನ್ನು ವಾಪಸ್ ಕೋರ್ಟಿಂದ ಬಿಡಿಸ್ಕೊಳ್ಳುವ ಸಂಬಂಧ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅವ್ರಿಗೆ. ಅಲ್ಲ, ಅದು ಫ್ರಾಡ್ಸ್ಟರ್ ಅಕೌಂಟಲ್ಲಿ ನಾವು ಈಗ ಅವನ್ನ ಹುಡುಕಿದಾಗ ಫ್ರಾಡ್ಸ್ಟರ್ ಅಕೌಂಟ್ ಅನ್ನೋಕ್ಕಿಂತ ಫ್ರಾಡ್ಸ್ಟರ್ ಅಕೌಂಟಲ್ಲಿ ಕೇವಲ ಒಂದು 65,000 ಇರುತ್ತೆ. ಆದರೂ ನೆಕ್ಸ್ಟ್ ಅಕೌಂಟ್ಸ್ಗೆ ಹೋಗಿ ನಾವು ನೋಡಿದಾಗ ಮೇಯ್ನ್ ಆಗಿ ಒಂದು ಅಕೌಂಟಲ್ಲಿ 18 ಕೋಟಿಯಷ್ಟು ಇದೆ. ಮೋರ್ ದೆನ್ 130 crores ವ್ಯವಹಾರ ಕೂಡ ಆಗಿರುವಂಥದ್ದು ಕಂಡು ಬಂದಿದೆ. ಅದನ್ನು ಕೂಡ ನಾವೀಗಾಗಲೇ ಫ್ರೀಸ್ ಮಾಡಿಸಿದ್ದೇವೆ. ಫರ್ದರ್ ಅದನ್ನು ತನಿಖೆಯನ್ನು ಮಾಡಿ ವಿಚಾರಣೆಯನ್ನು ಮಾಡಬೇಕಾಗಿರ್ತದೆ. ಈಗ ನಾವು ಸೈಯದ್ ಅರಾಫತ್ ಅಂತ ಹೇಳಿ ಅವರು ಹಾಸನ ಮೂಲದವರು, ಅವ್ರಿಗೆ ಈಗಾಗಲೇ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದ್ದೇವೆ. ಅವನು ಒಂದು CCTV ಶಾಪ್ನಲ್ಲಿ ಕೆಲಸ ಮಾಡಿರ್ತಾನೆ. ಅವನು ಏನು ಇನ್ನೊಬ್ರಿಗೆ ಪರಿಚಯ ಆಗಿದ್ದಾನೆ ಅಂತ ಹೇಳ್ತಾರೆ. ಅವರು ಮೊದಲನೇ ಆರೋಪಿಯನ್ನು ನಾವು ಇನ್ನೂ ಕೂಡ ಅವನಿಗೆ ಪತ್ತೆ ಮಾಡಬೇಕಾಗಿದೆ. ಅವ್ರಿಗೆ ಇವನು ನನ್ನ ಅಕೌಂಟು ಮತ್ತು ನನ್ನ ಚೆಕ್ ಬುಕ್ಸ್ಗೆ ಎಲ್ಲ ಸೈನ್ ಮಾಡಿ ಕೊಟ್ಟಿದ್ದೆ, ಹಾಗಾಗಿ ಈ ಥರ ಆಗಿದೆ, ಅವರು ಯಾವ ರೀತಿಯಾಗಿ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಫರ್ದರ್ ನಾವು ಅದನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಹೌದು, ಅದಕ್ಕೆ ಅದನ್ನೆಲ್ಲ ನಾವು ಡೀಟೇಲ್ ಆಗಿ ಪರಿಶೀಲನೆ ಮಾಡಬೇಕಾಗತ್ತೆ. ನಾನು ಇಲ್ಲೆಲ್ಲವನ್ನು ಕೂಡ ನಿಮ್ಗೆ ಹೇಳೋಕ್ಕಾಗಲ್ಲ. ವಿಚಾರಣೆ ಮಾಡಾದ್ಮೇಲೆ ನಾನು ಏನಂತ ಹೇಳಿ ಸಂಪೂರ್ಣವಾಗಿ ತಿಳಿಸ್ಲಿಕ್ಕಾಗ್ತದೆ. ಅವನು ನೆಕ್ಸ್ಟ್ ಅವನನ್ನು ಸಿಕ್ಕಿದ ಮೇಲೆ ಅವನನ್ನು ವಿಚಾರಣೆ ಮಾಡಿದ್ಮೇಲೆ ಅವನು ಏನು ಹೇಳಿಕೆಯನ್ನು ಕೊಡ್ತಾನೆ ಅಥವಾ ಅವನು ಏನು ಆರೋಪ ನಾವೇನು ವಿಚಾರಣೆಯಿಂದ ತಿಳಿದು ಬರ್ತದೆ ಅದ್ರ ಮೇಲೆ ನಾನು ಫರ್ದರ್ ಕ್ರಮವನ್ನು ಕೈಗೊಳ್ಳಕ್ಕಾಗ್ತದೆ. ಅವರು ಹೊರ ರಾಜ್ಯದವರಾಗಿದ್ದಾರೆ. ಹೌದು, ಅದ್ರ ಬಗ್ಗೆನೂ ಕೂಡ ನಾವೀಗಾಗಲೇ ಕ್ರಮ ಕೈಗೊಳ್ತಾ ಇದ್ದೀವಿ. ITEDಗೆ ಬರೆಯೋ ಸಂಬಂಧ ಕೂಡ ಈಗಾಗಲೇ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಅದೇ ಇದು ಯಾವ ಥರ ಆಗಿದೆ ಅಂತ ನಿಮಗೆ ಹೇಳಬೇಕಂದ್ರೆ ಹೇಳಿದೆ. ಇವ್ರದ್ದು 4 ದಿವಸಗಳ 4 ದಿವಸ ಇದೆ ಇದು. ಹೌದು, 13 to 14 ಸುಮಾರು 4-11 ಹೋಗಿದೆಯಲ್ಲ ಇಲ್ಲಿ. 11ರಿಂದ 14 ಅಂದರೆ ಆಲ್ಮೋಸ್ಟ್ 5 ದಿವಸಗಳ ಅಂತರದಲ್ಲಿ ಇದು ಆಗಿದೆ. ಅವ್ರು ಎಲ್ಲ ಕೂಡ ನೆಟ್ ಟ್ರಾನ್ಸ್ಫರ್ಸ್ ನಿಫ್ಟ್ ಟ್ರಾನ್ಸ್ಫರ್ ಆಗಿದೆ. ಅದಲ್ಲದೆ ಬ್ಲಾಕ್ ಕೂಡ ಆಗಿದೆ ಅವ್ರದ್ದು ಅಕೌಂಟು. ಅದಾದಮೇಲೆ ಅವರು ನೆಟ್ ಅಮೌಂಟ್ ಫರ್ದರ್ ಟ್ರಾನ್ಸಾಕ್ಷನ್ ಆಗ್ದಂಗೆ APK ಫೈಲ್ ಪ್ರೆಸ್ ಮಾಡಿದಾರ. ಫರ್ದರ್ ಏನಾಗಿದೆ ಅಂತ ನಾನೀಗ ವಿಚಾರಣೆ ಮಾಡಿದೆ, ನಿಮ್ಗೆ ಏನಾಗಿದೆ ಅಂತ ಹೇಳೋಕ್ಕೆ ಆಗಲ್ಲ. ಅದನ್ನು ತೊಗೊಂಡಿದ್ದೇವೆ ಫೋನನ್ನು. ಅವರು ಏನೂ ಮಾಡಿಲ್ಲ ಆ ಥರ APK ಫೈಲನ್ನು ಅಂತ ಹೇಳ್ತಾರೆ. ನಾವು ಅದನ್ನೆಲ್ಲವನ್ನು ಪರಿಶೀಲನೆ ಮಾಡ್ತೀವಿ. ಮಾಡಾದ್ಮೇಲೆ ನಾನು ಹೇಳ್ತೀನಿ. ಹೌದೌದು ಕಂಪ್ಲೀಟಾಗಿ 54,60,400 ರೂಪೀಸ್ ಕಂಪ್ಲೀಟಾಗಿ ರಿಕವರಿ ಆಗಿರುವಂಥದ್ದು ಫಸ್ಟ್ ಕೇಸ್ ಆಗಿದೆ. ಹೌದೌದು ಹೈಯೆಸ್ಟ್ ರಿಕವರಿ ಆಗಿದೆ. ಇದರಲ್ಲಿ ಬ್ಯಾಂಕ್ ಅವ್ರ ಪಾತ್ರ ಇರೋದ್ರ ಬಗ್ಗೆ ಕೂಡ ನಾವು ಫರ್ದರ್ ನಾನೀಗ ಈ ಹಂತದಲ್ಲೇ ಈಗ FIR ಆಗಿ ಹಾರ್ಡ್ಲಿ 3-4 days ಆಗಿದೆ. ಈ ಹಂತದಲ್ಲೇ ಎಲ್ಲ ಕೂಡ ಹೇಳೋಕ್ಕಾಗಲ್ಲ. ನಾನು ಏನಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ವಿಚಾರಣೆ ಮಾಡಿ ನಿಮಗೆ ತಿಳಿಸ್ಲಿಕ್ಕೆ ಆಗ್ತದೆ. ಹೌದು, ಎಲ್ಲ ಥರದ್ದು ಕೂಡ ಆಗಿದೆ. 2 ಥರ ಆಗಿದೆ. ಅಲ್ಲ ಬೇಡ, ಅದು ನನ್ನ ವಿಚಾರಣೆ ತನಿಖೆಯಲ್ಲಿ ಇರೋದ್ರಿಂದ ಪ್ರತಿಯೊಂದು ಹೇಳಿದ್ರೆ ಅದು ಸರಿಯಲ್ಲ. ತನಿಖೆಯನ್ನು ಮಾಡ್ಲಿಕ್ಕಾಗಲ್ಲ.
ಆನ್ಲೈನ್ ಅಕೌಂಟ್ಸ್ ಲಿಂಕ್ ಮಾಡ್ಕೊಂಡಿರ್ತೀವಿ. ಅಟ್ ದ ಸೇಮ್ ಟೈಮ್ ಟೆಕ್ನಾಲಜಿ ಅಂದರೆ ನಾವು ಎಷ್ಟೊಂದು ವೆಬ್ಸೈಟ್ಸ್ ಓಪನ್ ಮಾಡ್ತಾ ಇರ್ತೀವಿ, ಎಷ್ಟೊಂದು ಅನ್ಸೆಕ್ಯೂರ್ಡ್ ಅಪ್ಲಿಕೇಶನ್ಸು ಕೂಡ ಡೌನ್ಲೋಡ್ ಮಾಡ್ತಾ ಇರ್ತೀವಿ, ಓಪನ್ ಮಾಡ್ತಾ ಇರ್ತೀವಿ. ಯಾವಾಗ ನಮ್ಮ ಅಕೌಂಟ್ ಎಷ್ಟು ಇನ್ಸೆಕ್ಯೂರ್ ಇರ್ತದೆ ಅಂದರೆ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಅವ್ರದ್ದು ಹ್ಯಾಕ್ ಆಗಿರುವಂತಹ ಸಾಧ್ಯತೆ ಇರಬಹುದು. ಅಥವಾ ಬೇರೆ APK ಫೈಲ್ಸ್ ಸಂಬಂಧ ಅಂತೂ ನಾವು ಇನ್ನೂ ತನಿಖೆಯನ್ನು ಮಾಡ್ತಾ ಇದ್ದೇವೆ. ಸೊ ಇದು ಯಾವ ರೀತಿ ಆಗಿದೆ ಅಂತ ಗೊತ್ತಾಗಬೇಕಾಗ್ತದೆ. ನಾವು ತುಂಬ ಇಂಟರ್ನೆಟ್ ಯೂಸ್ ಮಾಡ್ತೀವಿ, ಯಾವುದು ಸೇಫ್ಟಿ ಟೂಲ್ಸನ್ನು ಆಗಲಿ, ಆ್ಯಂಟಿವೈರಸನ್ನು ಆಗಲಿ, ಈ ಥರ ಅಟ್ಯಾಕ್ ಆಗದಿರುವಂಥದ್ದಾಗಲಿ ಸಾರ್ವಜನಿಕರು ಫಾಲೋ ಮಾಡೋದು ತುಂಬ ಕಡಿಮೆ ಇರ್ತದೆ. ಸೊ ಹಾಗಾಗಿ ಸೈಬರ್ ಸೇಫ್ಟಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ಸೆಲ್ಫ್ ಸೇಫ್ಟಿ ಮೆಜರ್ಸ್ನು ಕೂಡ ಸ್ವಲ್ಪ ಅಳವಡಿಕೆ ಮಾಡ್ಕೊಳ್ಬೇಕಾಗ್ತದೆ. ಬಿಕಾಸ್ ದೇ ಆರ್ ಅಟ್ಯಾಕಿಂಗ್ ಯುವರ್ ಡಿವೈಸಸ್ ಅಲ್ವಾ. ಹಾಂ, ತನಿಖಾ ತಂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದನ್ನು ಸಂಪೂರ್ಣವಾಗಿ ತನಿಖೆಯನ್ನು ಇನ್ನೂ ಆಳವಾಗಿ ಮಾಡ್ತೇವೆ. ಇದು ಫ್ರಾಡ್ಸ್ಟರ್ ಅಕೌಂಟ್ ಇರೋದ್ರಿಂದ ನಾವು ಅವ್ರನ್ನ ಫರ್ದರ್ ತನಿಖೆ ಮಾಡಿದ್ಮೇಲೆ ಗೊತ್ತಾಗ್ತದೆ ಏನಾಗಿದೆ ಏನು. ಬಿಕಾಸ್ ಈ 2 ತಿಂಗಳಲ್ಲಿ ಇಷ್ಟೆಲ್ಲ ಆಗಿರೋದ್ರಿಂದ ನಾವು ಇದನ್ನು ಸ್ವಲ್ಪ ಸಂಪೂರ್ಣವಾಗಿ ವಿಚಾರಣೆ